ನಮಸ್ಕಾರ ಎಲ್ರಿಗೂ ಕನ್ನಡ ಸೂಪರ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. RCB ಫ್ಯಾನ್ಗಳಿಗೆ ಒಂದು ಖುಷಿಯ ದಿನ ಅಂತ ಹೇಳ್ಬೋದು ನಿನ್ನೆ. ಯಾಕಂದರೆ RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ 11ನೇ ಮ್ಯಾಚ್ ಇತ್ತು. ಇದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿತ್ತು, RCB ಹೋಮ್ ಗ್ರೌಂಡು. ಹಾಗೆ ಇನ್ನು CSK ಅವರು ಟಾಸ್ ವಿನ್ ಆಗಿ ಅವರು ಚೇಸಿಂಗ್ ಅಪ್ಕೆ ಮಾಡಿಕೊಟ್ರೆ. ಆ್ಯಕ್ಚುಲಿ ಎಲ್ಲ ಈಗ ಚೇಸಿಂಗ್ ಟೀಮ್ ವಿನ್ ಆಗ್ತಿದೆ, ಪ್ಲಸ್ ಚಿನ್ನಸ್ವಾಮಿ ಗ್ರೌಂಡ್ ಕೂಡ ಸ್ವಲ್ಪ ಚೇಸಿಂಗ್ ಫೇವ್ರೇಟ್ ಇರೋದ್ರಿಂದ ಚೇಸಿಂಗ್ಗೆ ತಗೊಂಡು ಅಂತ ಹೇಳ್ಬೋದು. ಇನ್ನು ಎರಡು ಟೀಮಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಜೆಮ್ಮಿ ಓವರ್ಟನ್ ಅವರು ಬಂದಿದ್ದರು 11 ಒಳಗೆ. ಇನ್ನು ಶ್ರೇಯಸ್ ಶರ್ಮಾ ಅವರು ಸಬ್ಸ್ಟಿಟ್ಯೂಟ್ ಆಗಿ ಬಂದರು ಡೇವಿಡ್ ಪಡಿಕಲ್ ಬದಲು. ಹಾಗೆ ಇಲ್ಲಿ ಜೆಮ್ಮಿ ಓವರ್ಟನ್ ಕಾರ್ತಿಕ್ ಶರ್ಮಾ ಅವರು ಬಂದರು ಖಲೀಲ್ ಅಹಮದ್ ಬದಲು ಸಬ್ಸ್ಟಿಟ್ಯೂಟ್ ಆಗಿ. ಆಲ್ಮೋಸ್ಟ್ ಎಲ್ಲ ಸೇಮ್ ಟೀಮೇ ಇತ್ತು ಪ್ರೀವಿಯಸ್ ಮ್ಯಾಚ್ ಕಂಪೇರ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು RCB ಅವರು ಬ್ಯಾಟಿಂಗ್ ಫಸ್ಟ್ ಬಂದು ಒಂದು ಉತ್ತಮ ಸ್ಕೋರ್ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. 20 ಓವರ್ಗಳಿಗೆ 250 ರನ್ ಗಳಿಸಿದ್ರು, ಕೇವಲ 3 ವಿಕೆಟ್ ಕಳ್ಕೊಂಡು. ಎಲ್ಲೂ ಚಾನ್ಸೇ ಕೊಡಲಿಲ್ಲ CSKಗೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಿಂದನೂ ಒಂದು ಬಿರುಸಾದ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಇದು ಇನ್ನು CSK ಮೇಲೆ ಹೈಯೆಸ್ಟ್ ಸ್ಕೋರ್ ಆಗಿದೆ RCBದು, ಅಥವಾ ಯಾವುದೇ ಟೀಮ್ದು CSK ಮೇಲೆ ಹೈಯೆಸ್ಟ್ ಸ್ಕೋರ್ ಇದೆ ಆಗಿದೆ. ಇನ್ನು ಪಿಲ್ ಸಾಲ್ಟ್ ಅವರು ಉತ್ತಮ ಓಪನಿಂಗ್ ಕೊಟ್ಟರು. ಕೊಹ್ಲಿ ಹಾಗೆ ಸಾಲ್ಟ್ ಅವರು 30 ಬಾಲಿಗೆ 46 ರನ್ನು ಹೊಡೆದ್ರು. 4 2 6 ಇತ್ತು, ಔಟ್ ಆದರು ಶಿವಮ್ ದುಬೆಗೆ. ಹಾಗೆ ವಿರಾಟ್ ಕೊಹ್ಲಿ ಅವರು 18 ಬಾಲಿಗೆ 28 ರನ್ನು 2 4 1 6 ಅವರು ಬೇಗ ಔಟ್ ಆದರು. ಫಸ್ಟ್ ವಿಕೆಟಿಗೆ 37 ರನ್ನು, ಸೆಕೆಂಡಿಗೆ ವಿಕೆಟಿಗೆ 56 ರನ್ ಪಾರ್ಟ್ನರ್ಶಿಪ್ ಬಂದಿತ್ತು. ನೆಕ್ಸ್ಟ್ ದೇವದತ್ ಪಡಿಕಲ್ ಅವರು ಫಾರ್ಮ್ ಕಂಟಿನ್ಯೂ ಆಗಿದೆ. ಸತತ 2ನೇ 50 ಹೊಡೆದ್ರು. 21 ಬಾಲಿಗೆ 50 ರನ್ ಹೊಡೆದ್ರು. 5 4 2 6 ಇತ್ತು. ಇನ್ನು ರಜತ್ ಪಡಿಕಲ್ ಅವರು ನಾಟ್ ಔಟ್ ಆಗಿದೆ. 19 ಬಾಲಿಗೆ 48 ರನ್ ಹೊಡೆದ್ರು. 1 4 ಅಷ್ಟೇ ಇದ್ದಿದ್ದು 6 6 ಹೊಡೆದ್ರು. ಟಿಮ್ ಡೇವಿಡ್ ಅವರು ನಮ್ಮ ಪಂದ್ಯಶ್ರೇಷ್ಠ ಪ್ರದರ್ಶನ ಕೊಟ್ಟರು. ಕೇವಲ 25 ಬಾಲಿಗೆ 70 ರನ್ನು, 3 4 8 6 ಅಂತ ಹೇಳ್ಬೋದು. ಇಲ್ಲಿ ಎಲ್ಲರೂ 6 ಹೊಡೆದಿರೋದು ವಿಶೇಷ ಆಗಿದೆ. ಎಲ್ಲರೂ 4 ಹೊಡೆದಿದ್ದಾರೆ. ಎಲ್ಲರೂ ಒಂದು ಸ್ಟ್ರೈಕ್ ರೇಟು 150 ಮೇಲಿದೆ ಅಂತ ಹೇಳ್ಬೋದು. ಆ ಕಾರಣದಿಂದ 250 ರನ್ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಎಕ್ಸ್ಟ್ರಾಸ್ ಕೂಡ 8 ರನ್ ಸಿಕ್ತು RCBಗೆ. ಓವರಾಲಿಗೆ ಒಂದು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ. ಮೊದಲೇ ಚಿನ್ನಸ್ವಾಮಿ ಗ್ರೌಂಡು ಸಣ್ಣದು ಸ್ವಲ್ಪ, ಪ್ಲಸ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ. ಮತ್ತು ಎಲ್ಲ ಬ್ಯಾಟ್ಸ್ಮನ್ಗಳು ಫಾರ್ಮಲ್ಲಿದ್ದಾರೆ, ಪ್ಲಸ್ CSK ಬಾಲರ್ಸ್ಗಳು ಅಷ್ಟೇನು ಫಾರ್ಮಲ್ಲಿಲ್ಲ. ಎಲ್ಲ ಕಾಂಬಿನೇಷನ್ ವರ್ಕೌಟ್ ಆಯಿತು ಒಳ್ಳೆ RCBಗೆ ಅಂತ ಹೇಳ್ಬೋದು ಇಲ್ಲಿ. ಇನ್ನು ದೇವದತ್ ಪಡಿಕಲ್ ಫಾರ್ಮ್ ಒಳ್ಳೆ ಚೆನ್ನಾಗಿದೆ. ಹಾಗೆ ಟಿಮ್ ಡೇವಿಡ್ ಅವರು ಫಿನಿಶಿಂಗ್ ಚೆನ್ನಾಗಿದೆ. ಇನ್ನೂ ಜಿತೇಶ್ ಶರ್ಮಾ ಅವರಿದ್ದರು, ರೊಮೇರೋ ಶಫರ್ಡ್ ಅವರಿದ್ದರು, ಕೃಣಾಲ್ ಪಾಂಡೆ ಅವರಿದ್ದರು ಅಂತ ಹೇಳ್ಬೋದು. ಸೊ ಓವರಾಲಾಗಿ ಚೆನ್ನಾಗಿ ಆಡ್ತಿದೆ RCB ಅವರು. ಈ ಮ್ಯಾಚ್ನ 43ರಿಂದ ಗೆದ್ದು ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ ಪ್ಲೇಸಿಗೆ ಹೋಗಿದ್ದಾರೆ. 2 ಮ್ಯಾಚಿಗೆ 2 ವಿನ್ ಆಗಿ 4 ಪಾಯಿಂಟ್ಸ್ ತೊಗೊಂಡಿದ್ದಾರೆ, ಪ್ಲಸ್ 2.501 ರನ್ ರೇಟ್ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬೆನ್ನತ್ತಿದ CSKಯಿಂದ ಎಲ್ಲೂ ಒಂದು ಪೈಪೋಟಿ ಪ್ರದರ್ಶನ ಬಂದಿಲ್ಲ, ಆದರೂ 207 ರನ್ ಹೊಡೆದ್ರು ಅಂತ ಹೇಳ್ಬೋದು. ಸರ್ಫರಾಜ್ ಖಾನ್ ಮತ್ತು ಪ್ರಶಾಂತ್ ವೀರ್ ಸ್ವಲ್ಪ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. 19.4 ಓವರ್ಗಳಲ್ಲಿ ಕೇವಲ 207 ರನ್ಗೆ ಆಲ್ಔಟ್ ಆದರು. ಇದರಿಂದ RCB ಅವರು 43 ರನ್ನಿಂದ ಗೆದ್ದರು. ಸ್ಯಾಮ್ಸನ್ 4 ಫಾರ್ಮ್ ಕಂಟಿನ್ಯೂ 9 ರನ್, ಗಾಯಕ್ವಾಡ್ 4 ಫಾರ್ಮ್ ಕಂಟಿನ್ಯೂ 7 ರನ್. ಮಾತ್ರೆ ಅವರು ಈ ಮ್ಯಾಚ್ ಆಡೋಕ್ಕಾಗಿಲ್ಲ 1 ರನ್. ಆದರೆ ನೆಕ್ಸ್ಟ್ ಬಂದ ಸರ್ಫರಾಜ್ ಖಾನ್ ಅವರು ತುಂಬ ಅತ್ಯುತ್ತಮ ಶಾಟ್ ಹೊಡೆದ್ರು. 25 ಬಾಲಿಗೆ 50 ರನ್ ಹೊಡೆದ್ರು. 8 4 2 6 ಇತ್ತು ಇದರಲ್ಲಿ. ಇನ್ನು ಕಾರ್ತಿಕ್ ಶರ್ಮಾ ಒಬ್ಬ 14 ಲಕ್ಷಕ್ಕೆ ಸೇಲ್ ಆಗಿದ್ದವರು. ಈ ಮ್ಯಾಚಲ್ಲಿ ಅಷ್ಟೊಂದು ಪ್ರದರ್ಶನ ಕೊಡೋಕ್ಕಾಗಿಲ್ಲ. 3 ಬಾಲಿಗೆ 6 ರನ್ ಅಷ್ಟೇ ಹೊಡೆದ್ರು. ಶಿವಮ್ ದುಬೆ ಅವರಿಗೂ ಪ್ರದರ್ಶನ ಕೊಡೋಕ್ಕಾಗಿಲ್ಲ. 13 ಬಾಲಿಗೆ 18. ಅದೇ ನೆಕ್ಸ್ಟ್ ಬಂದ ಪ್ರಶಾಂತ್ ವೀರ್, ಜೆಮ್ಮಿ ಓವರ್ಟನ್ ಸ್ವಲ್ಪ ಒಳ್ಳೆ ಪೈಪೋಟಿ ಕೊಟ್ಟರು ಅಂತ ಹೇಳ್ಬೋದು. ಇವರು 14 ಲಕ್ಷಕ್ಕೆ ಸೇಲ್ ಆಗಿದ್ದರು ಪ್ರಶಾಂತ್ ವೀರು. ಸೊ ಈ ಹೋದ ಮ್ಯಾಚಲ್ಲಿ ಪಾದಾರ್ಪಣೆ ಮಾಡಿದ್ರು. ಈ ಮ್ಯಾಚಲ್ಲಿ ಒಂದು ಚಾನ್ಸ್ ಸಿಕ್ತು, ಹಾಗಾಗಿ ಒಳ್ಳೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. 29 ಬಾಲಿಗೆ 43 ಹೊಡೆದು 6 4 1 6 ಇತ್ತು. ಜೆಮ್ಮಿ ಓವರ್ಟನ್ ಹೋದ ಫಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು, ಒಳ್ಳೆ ಆಲ್ರೌಂಡರ್. 16 ಬಾಲಿಗೆ 37 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲೂ 1 ವಿಕೆಟ್ ತೊಗೊಂಡಿದ್ರು ಜೆಮ್ಮಿ ಓವರ್ಟನ್ನು. ಶಿವಮ್ ದುಬೆ 1 ವಿಕೆಟ್, ಕಂಬೋಜ್ 1 ವಿಕೆಟ್ ತೊಗೊಂಡಿದ್ರು. ಅದು ಬಿಟ್ಟರೆ ಬೇರೆ ಏನಾದರೂ ಪ್ರದರ್ಶನ ಬಂದಿಲ್ಲ CSK ಕಡೆ. ಇನ್ನು ಕಂಬೋಜ್ ಇವರು ಸ್ವಲ್ಪ ಆಲ್ರೌಂಡರ್ ಇಂಡಿಯನ್ ರಣಜಿಯಲ್ಲಿ ಅಂತ ಎಲ್ಲ ಹೇಳ್ಬೋದು ಡೊಮೆಸ್ಟಿಕಲ್ಲಿ. 12 ಬಾಲಿಗೆ 19 ಹೊಡೆದ್ರು, ನಾಟ್ ಔಟ್ ಆಗಿದೆ. 138 ರನ್ನು, ಮ್ಯಾಟ್ ಹೆನ್ರಿ 2 ರನ್ ಹೊಡೆದು ಔಟ್ ಆದರು ಅಂತ ಹೇಳ್ಬೋದು. ಜೇಕಬ್ ಡೆಫಿ ಅವರು ಬಾಲಿಂಗ್ ಕಂಟಿನ್ಯೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. 2 ವಿಕೆಟ್ ತೊಗೊಂಡ್ರು, ಆದರೆ 58 ರನ್ ಕೊಟ್ಟಿದ್ದು ಒಂದು ಕಾಸ್ಟ್ಲಿ ಆದರು ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅವರು ಸ್ವಲ್ಪ ಕಾಸ್ಟ್ಲಿ ಆದರೂ 3 ವಿಕೆಟ್ ತೊಗೊಂಡ್ರು. ಅಭಿನಂದನ್ ಸಿಂಗ್ ಅವರು 2 ವಿಕೆಟ್ ತೊಗೊಂಡ್ರು. ಕೃಣಾಲ್ ಪಾಂಡೆ ಅವರು ಒಳ್ಳೆ ಬಾಲಿಂಗ್ ಹಾಕಿದ್ರು, 2 ವಿಕೆಟ್ ತೊಗೊಂಡ್ರು. ಕೆಲವೊಂದು ಬೌನ್ಸರ್ಗಳು ಹಾಕಿದ್ರು, ಕೆಲವೊಂದು ಡಿಫ್ರೆಂಟ್ ಆ್ಯಂಗ್ಲಲ್ಲಿ ಬಾಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಕೃಣಾಲ್ ಪಾಂಡೆ ಅಂತ ಹೇಳ್ಬೋದು. ಶ್ರೇಯಸ್ ಶರ್ಮಾ ಒಳ್ಳೆ ಸ್ಪಿನ್ನಿಂಗ್ ಅಟ್ಯಾಕ್ ಮಾಡಿದ್ರು. 4 ಓವರಿಗೆ 21 ರನ್ ಕೊಟ್ಟು ಕೇವಲ 1 ವಿಕೆಟ್ ತೊಗೊಂಡ್ರು. ಒಳ್ಳೆ ಎಕನಾಮಿಕಲ್ ಸ್ಪೆಲ್ ಹಾಕಿದ್ರು. ರೊಮೇರೋ ಶಫರ್ಡ್ ಅವರು 1 ಓವರಿಗೆ 19 ರನ್ ಕೊಟ್ಟು ಸ್ವಲ್ಪ ಕಾಸ್ಟ್ಲಿ ಆದರು ಅಂತ ಹೇಳ್ಬೋದು. ಓವರಾಲಾಗಿ ಅತ್ಯುತ್ತಮ ಬಾಲಿಂಗ್ ಪ್ರದರ್ಶನ ಅಂತ ಹೇಳ್ಬೋದು. ಯಾಕಂದರೆ ಸ್ಟಾರ್ಟಿಂಗಲ್ಲೇ 3 ವಿಕೆಟ್ ತೆಗೆದುಬಿಟ್ರು. ಅವ್ರು ರನ್ ಕಲೆ ಹಾಕ್ತಿದ್ರು, ವಿಕೆಟ್ಗಳನ್ನು ಇವರು ತೆಗಿತಾ ಹೋದ್ರು. RCB ಅವರಿಗೆಲ್ಲ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಇದೊಂದು ಅತ್ಯುತ್ತಮ ಗೆಲುವು ಅಂತ ಹೇಳ್ಬೋದು RCBಗೆ. ಇನ್ನು ಕೆಲವೊಂದು ದಾಖಲೆಗಳನ್ನು ನೋಡ್ತಾ ಬರೋದಾದರೆ 2022ರಲ್ಲಿ ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಸೋತಿದ್ರು CSK ಅವರು. ಇದು ಈಗ ಈ 3 ಮ್ಯಾಚ್ ಸೋತಿದ್ದಾರೆ. ಇದೊಂದು ಸೆಕೆಂಡ್ ಲಾಂಗೆಸ್ಟ್ ಸ್ಟ್ರೀಕ್ ಸೋಲೋದ್ರಲ್ಲಿ ಅಂತ ಹೇಳ್ಬೋದು. ಇನ್ನು
ಈ 14 ಜನ ಡಿಫ್ರೆಂಟ್ ಬ್ಯಾಟರ್ಗಳು ಈ ಮ್ಯಾಚಲ್ಲಿ ಸಿಕ್ಸ್ ಹೊಡೆದಿದ್ದಾರೆ. ಅದು ಒಂದು ದಾಖಲೆ ಆಯಿತು ಅಂತ ಹೇಳ್ಬೋದು IPLಲ್ಲಿ. ಫಸ್ಟು 13 ಜನ ಸಿಕ್ಸ್ ಹೊಡೆದಿದ್ರು DC ವರ್ಸಸ್ MI ಮ್ಯಾಚಲ್ಲಿ 2024 ಹಾಗೆ ಪಂಜಾಬ್ ವರ್ಸಸ್ KKR 2018. ಆದರೆ ಈ ಮ್ಯಾಚಲ್ಲಿ 14 ಪ್ಲೇಯರ್ಗಳು ಸಿಕ್ಸ್ ಹೊಡೆದ್ರು ಅಂತ ಹೇಳ್ಬೋದು. ಇದು ಒಂದು ಚೆನ್ನಸ್ವಾಮಿ ಕ್ರೀಡಾಂಗಣದ ಒಂದು ಶಾರ್ಟೆಸ್ಟ್ ಬೌಂಡ್ರಿ ಇದು ತೋರಿಸುತ್ತೆ ಅಂತ ಹೇಳ್ಬೋದು. ಇನ್ನು ಟೀಮ್ ಡೇವಿಂದ 104 ಮೀಟರ್ ಸಿಕ್ಸ್ ಕೂಡ ಹೊಡೆದ್ರು ಅಂತ ಹೇಳ್ಬೋದು. ಹಾಗೆ ಇನ್ನು CSK ಮೇಲೆ ಕನ್ಸಿಕ್ಯೂಟಿವ್ ವಿನ್ ಆಗಿರೋದ್ರಲ್ಲಿ RCBನೂ ಬಂದಿದ್ದಾರೆ. 2024 26ರಲ್ಲಿ 4 ಸಲ ಕನ್ಸಿಕ್ಯೂಟಿವ್ ವಿನ್ ಆಗಿದ್ದಾರೆ. ಮುಂಬೈ ಅವರು 18 19 ತನಕ 5 ಸಲ ವಿನ್ ಆಗಿದ್ರು. ಪಂಜಾಬ್ ಅವರು 5 ಸಲ ವಿನ್ ಆಗಿದ್ರು. DC 4 ಸಲ, RR 4 ಸಲ ವಿನ್ ಆಗಿದ್ರು. CSK RCB ಮೇಲೆ ಒಂದು ಉತ್ತಮ ಸ್ಟ್ಯಾಟ್ಸ್ ಹೊಂದಿದ್ರು. ಇತ್ತೀಚಿನ ವರ್ಷಗಳಲ್ಲಿ RCB ಒಳ್ಳೆ ಪ್ರದರ್ಶನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಆಚೆ ವರ್ಷ 1 ಮ್ಯಾಚ್ ಗೆದ್ದಿದ್ರು, ಹೋದ ವರ್ಷ 2 ಮ್ಯಾಚ್ ಗೆದ್ದಿದ್ರು, ಈ ವರ್ಷ ಒಂದೇ ಮ್ಯಾಚ್ ಗೆದ್ದಿದ್ದು ಟೋಟಲ್ 4 ಮ್ಯಾಚ್ ಗೆದ್ದಿದ್ದಾರೆ ಕಂಟಿನ್ಯೂಸ್ ಅಂತ ಹೇಳ್ಬೋದು. CSK ಮೇಲೆ ಹೋದ ವರ್ಷ 50 ರನ್ನಿಂದ ಗೆದ್ದಿದ್ರು. ಅದು ಬಿಗ್ಗೆಸ್ಟ್ ಮಾರ್ಜಿನ್ ವಿನ್ ಆಗಿತ್ತು. ಅದು ಬಿಟ್ಟರೆ ಇದೆ 43 ರನ್ನಿಂದ ಗೆದ್ದಿದ್ದು ಸೆಕೆಂಡ್ ಬಿಗ್ಗೆಸ್ಟ್ ಮಾರ್ಜಿನ್ ವಿನ್ ಆಗಿದೆ RCBಗೆ CSK ಮೇಲೆ. ಇನ್ನು ಹೈಯೆಸ್ಟ್ 200 ಹೊಡೆದಿದ್ರಲ್ಲಿ RCB ಸೆಕೆಂಡ್ ಇದೆ 36, CSK ಮತ್ತೆ ಇವತ್ತು ಹೊಡೆದು 37ಕ್ಕೆ ಹೋದರು. ಪಂಜಾಬ್ 33ರಲ್ಲಿದ್ದಾರೆ, ಮುಂಬೈ 32, KKR 30ರಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು RCB ಲೈಕ್ CSK ಮೇಲೆ ಒಂದು ಡಿಫೆಂಡಿಂಗ್ ಮಾಡೋದು ಟೋಟಲ್ಸ್ ಅಂತ ಹೇಳ್ಬೋದು. 2008-21 16 ಮ್ಯಾಚ್ ಆಡಿದ್ರು, ಅದರಲ್ಲಿ 5 ವಿನ್ ಆಗಿದೆ, 11 ಸೋತಿದ್ರು. ಅದು 22ರಿಂದ 6 ಮ್ಯಾಚು ಆಡಿದ್ದಾರೆ, ಅದರಲ್ಲಿ 5 ವಿನ್ ಆಗಿದ್ದಾರೆ, 1 ಸೋತಿದ್ದಾರೆ. ಸೊ ಒಳ್ಳೆ ಚೆನ್ನಾಗಿ ಡಿಫೆಂಡ್ ಮಾಡ್ತಿದ್ದಾರೆ ಅವರು ಟೋಟಲ್ಸ್ನ ಅಂತ ಹೇಳ್ಬೋದು. ಇನ್ನು RCB ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ. ಈಗ ಟೀಮ್ ಬೇಡಿ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು. ಸೊ ಒಂದು ಗೆಲ್ಲುವ ಫೇವ್ರೇಟ್ ಕೂಡ ಆಗಿದೆ ಅಂತ ಹೇಳ್ಬೋದು RCB. ನೋಡೋಣ ಮುಂದಿನ ಪಂದ್ಯಗಳು ಹೇಗೆ ಹೋಗುತ್ತೆ ಅಂತ, ಯಾಕಂದರೆ ಹೇಳೋಕ್ಕಾಗಲ್ಲ ಯಾರು ಹೇಗೆ ಅಂತ. ಹೋದ್ಸಲ DCನ ಒಂದು ಕಂಟಿನ್ಯೂಸ್ 4 ಮ್ಯಾಚ್ ಗೆದ್ದಿದ್ರು ಫಸ್ಟ್, ಆದರೆ ಅವ್ರು ಕ್ವಾಲಿಫೈ ಆಗಿಲ್ಲ. RR ಚೆನ್ನಾಗಿ ಆಡಿದ್ರು, ಕ್ವಾಲಿಫೈ ಆಗಿಲ್ಲ. LSC ಚೆನ್ನಾಗಿ ಆಡಿದ್ರು, ಕ್ವಾಲಿಫೈ ಆಗಿಲ್ಲ. ಸೊ IPL ಲಾಸ್ಟ್ ಮೂಮೆಂಟ್ ತನಕ ಹೇಳೋಕ್ಕಾಗಲ್ಲ. ಸೊ ಒಳ್ಳೆ ರನ್ ರೇಟ್ ಇಟ್ಕೊಂಡು ಒಳ್ಳೆ ಗೆಲುವನ್ನು ತೊಗೊಂಡು ಹೋದರೆ ಈಸಿ ಆಗುತ್ತೆ. ಇನ್ನು CSKಗೂ ಗೆಲ್ಲೋದು ತುಂಬ ಕಷ್ಟ ಅಂತ ಹೇಳ್ಬೋದು, ಯಾಕಂದರೆ ಕ್ವಾಲಿಫೈ ಆಗೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ 3-3 ಸೋತಿದ್ದಾರೆ. ಪ್ಲಸ್ ರನ್ ರೇಟು ಕೂಡ ಡೌನ್ ಇದೆ ಅಲ್ಲ. ಇನ್ನು ಅವ್ರು ಉಳಿದಿರೋ 11 ಪಂದ್ಯಗಳಲ್ಲಿ ಒಂದು 7 ಪಂದ್ಯ ಆದರೂ ಗೆಲ್ಲಬೇಕು, ಅದರಲ್ಲಿ 1 ಪಂದ್ಯ ಭರ್ಜರಿಯಾಗಿ ಗೆಲ್ಲಬೇಕಾಗತ್ತೆ. ಸೊ ಇದು CSK ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಕ್ವಾಲಿಫೈ ಆಗೋದು. ಓವರಾಲಾಗಿ IPL ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೋಡೋಣ ಮುಂದೆ ಹೇಗಾಗತ್ತೆ RCB ಪಂದ್ಯಗಳು ಅಂತ ನೋಡೋಣ. ಮತ್ತು ಇವತ್ತು KKR ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ. ಇದು ಪಂಜಾಬ್ ಒಳ್ಳೆ ಪ್ರದರ್ಶನ ಕೊಡ್ತಿದೆ, KKR 2-2 ಸೋತಿದೆ, ಗೆಲ್ಲಲ್ಲೇ ಒತ್ತಡ ಇದರಲ್ಲಿದೆ. ಇನ್ನು ಹೋಮ್ ಗ್ರೌಂಡು KKRಗೆ ಈಡನ್ ಗಾರ್ಡ್ಸಲ್ಲಿ ನಡೆಯುತ್ತೆ. ಪಂಜಾಬ್ ಒಳ್ಳೆ ಫಾರ್ಮಲ್ಲಿದೆ, ಇದರಲ್ಲಿ ಪಂಜಾಬ್ ಸ್ವಲ್ಪ ಗೆಲ್ಲೋ ಫೇವ್ರೇಟ್ ಅಂತ ಹೇಳ್ಬೋದು. ಇನ್ನು KKR ಸ್ವಲ್ಪ ಅವ್ರ ಪ್ರದರ್ಶನ ಕಡೆ ಗಮನ ಹರಿಸಬೇಕಾಗಿದೆ, ಯಾಕಂದರೆ 2 ಮ್ಯಾಚು ಗೆಲ್ಲುವಂಥದ್ದನ್ನು ಸ್ವಲ್ಪ ಕೈ ಚೆಲ್ಕೊಂಡ್ರು ಅಂತ ಹೇಳ್ಬೋದು. ನೋಡೋಣ ಈ ಮ್ಯಾಚ್ ಹೇಗೆ ಹೋಗುತ್ತೆ ಅಂತ. ಧನ್ಯವಾದಗಳು.